ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಕ್ರಿಶ್ ಒಂದು ಹುಡುಗನಿಗೆ ಹೊಡೆದು ಚುಚ್ಚಿರೋದ್ರಿಂದ ಅವರಪ್ಪ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆಗ ಪೊಲೀಸರು ಕ್ರಿಶ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಕ್ರಿಶ್ನ ಕರ್ಕೊಂಡು ಹೋಗ್ಬಿಡಿ ಸರ್ ಅಂತ ಸೂರ್ಯ ಪೊಲೀಸರ ಹತ್ರ ತುಂಬಾನೇ ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಆ ಹುಡುಗನ ತಂದೆ ತುಂಬಾನೇ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿಯಾಗಿರ್ತಾನೆ. ಅದಕ್ಕೆ ಅವ್ರಿಗೆ ಹೆದರ್ಕೊಂಡು ಪೊಲೀಸರು ಕೂಡ ಕ್ರಿಶ್ನ ಅರೆಸ್ಟ್ ಮಾಡಲೇಬೇಕು ಅಂತ ರೆಡಿ ಆಗಿಬಿಟ್ಟಿರ್ತಾರೆ. ಪ್ಲೀಸ್ ಸರ್, ಕ್ರಿಶ್ ತುಂಬಾನೇ ಒಳ್ಳೆ ಹುಡುಗ ಸರ್. ಅವರಮ್ಮ ಅವನ್ನ ಒಂಟಿಯಾಗಿ ಬಿಟ್ಬಿಟ್ರು. ಆ ಟೆನ್ಷನಲ್ಲಿ ಆ ಹುಡುಗ ಆ ರೀತಿ ಮಾಡಿದ್ದಾನೆ ಸರ್. ಅವ್ನಿಗೆ ಯಾರೂ ಇಲ್ಲ ಅಂತ ಹುಡುಗರು ಅವನ್ನ ಕಿಂಡಲ್ ಮಾಡ್ತಿದ್ದಾರೆ ಸರ್. ಅದೇ ಕೋಪಕ್ಕೆ ಅವ್ನ ಈ ರೀತಿ ಎಲ್ಲ ಮಾಡಿದ್ದಾನೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರುವಾಗ ನಾವೇನಪ್ಪ ಮಾಡೋಕ್ಕಾಗುತ್ತೆ, ಅವರಪ್ಪ ಮೇಲಿನ ಅಧಿಕಾರಿ ಹತ್ರ ಮಾತಾಡಿ ನಮ್ಮ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ಪ್ಲೀಸ್ ಸರ್, ದಯವಿಟ್ಟು ಸರ್ ಅವ್ನ ಅರೆಸ್ಟ್ ಮಾಡಿಬಿಡಿ ಸರ್. ಇದನ್ನೆಲ್ಲ ಅನುಭವಿಸಿದವ್ರಿಗೆ ಗೊತ್ತು ಸರ್ ಅದ್ರ ಕಷ್ಟ ಏನು ಅಂತ. ನಾನು ಯಾವುದಕ್ಕೋಸ್ಕರನೂ ಇದುವರೆಗೂ ಯಾರ ಹತ್ರನೂ ಇಷ್ಟೊಂದೆಲ್ಲ ಬೇಡ್ಕೊಂಡೇ ಇಲ್ಲ ಸರ್. ಮೊದಲನೇ ಸಾರಿ ಆ ಹುಡುಗನ ಜೀವನ ಹಾಳಾಗಬಾರ್ದು ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಸರ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ ನೋಡಪ್ಪ, ನನ್ನ ಕೈಲಿ ಏನೂ ಇಲ್ಲಪ್ಪ. ಆ ಹುಡುಗನಪ್ಪ ಈ ವಿಷಯದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೃಷ್ಣ ಬಾಲಾಪರಾಧಿ ಜೈಲ್ಗೆ ಕಳಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾರಪ್ಪ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ನಾನು ಬೇಕಾದ್ರೆ ಅವ್ರ ಹತ್ರ ಮಾತಾಡಿ ನೋಡ್ತೀನಿ ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತೀನಿ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ ಸರಿ ಆಯ್ತಪ್ಪ, ನಿನ್ಗೆ ಒಂದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀನು ಹೋಗಿ ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಡು. ಇವತ್ತೇನೋ ಹುಡುಗ ಸ್ಕೂಲ್ಗೆ ಬಂದಿಲ್ಲ ಅಂತ ಹೇಳಿ ನಾವು ಹೇಗಾದ್ರೂ ಅದನ್ನ ಅಡ್ಜಸ್ಟ್ ಮಾಡ್ತೀವಿ. ಅವ್ರು ಸರಿ ಅಂತಂದ್ರೆ ನಾವು ಮತ್ತೆ ಇಲ್ಲಿಗೆ ಬರೋದಿಲ್ಲಪ್ಪ, ಇದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾನು ಖಂಡಿತ ಅವ್ರ ಮನಸ್ಸನ್ನ ಬದಲಾಯಿಸ್ತೀನಿ ಸರ್ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತಪ್ಪ, ಟ್ರೈ ಮಾಡಿ ನೋಡು, ಆಮೇಲೆ ಅವ್ರ ನಿರ್ಧಾರ ಏನು ಬದಲಾಯಿಸಲಿಲ್ಲ ಅಂತಂದ್ರೆ ನಮ್ಮಿಂದ ಏನು ಮಾಡೋದಕ್ಕಾಗೋದಿಲ್ಲಪ್ಪ, ಸರಿನಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಅವರೇ ಒಳ್ಳೆ ಕೆಲಸ ಮಾಡಿದ್ರಿ, ಅವ್ರ ಹತ್ರ ಮಾತಾಡಿ ಟೈಮ್ ತಗೊಂಡ್ರಿ, ಆ ಹುಡುಗನ ಅಪ್ಪನ ಮನಸ್ಸು ಬದಲಾದ್ರೆ ಸಾಕು, ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಂತ ಮ್ಯಾನೇಜರ್ ಹೇಳ್ತಿರುವಾಗ ಸರ್ ಆ ಹುಡುಗನ ಅಡ್ರೆಸ್ ಬೇಕಿತ್ತು ಸರ್ ಅಂತ ಸೂರ್ಯ ಕೇಳ್ತಾನೆ. ಸರಿ ಅಂತ ಮ್ಯಾನೇಜರು ಸೂರ್ಯನ್ಗೆ ಅಡ್ರೆಸ್ನ ಕೊಟ್ಟು ಕಳಿಸ್ತಾರೆ. ಈ ಕಡೆ ಮೀನಾ ಸುಮನ್ ಮನೆಗೆ ಬಂದಾಗ ಕ್ರಿಶ್ ಹೋಗಿ ಮಲ್ಕೊಂಡಿರ್ತಾನೆ. ಅವನನ್ನ ಮೀನಾ ನೋಡ್ತಾ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಇವ್ನು ಆಚೆಗೆ ಬಂದ್ರೆ ಸಾಕಪ್ಪ ದೇವ್ರಿ ಅಂತ ಮೀನಾ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ. ಅಷ್ಟರಲ್ಲಿ ಮೀನಾಗೆ ಸೂರ್ಯ ಫೋನ್ ಮಾಡಿ ನಡೆದಿದ್ದ ವಿಷಯನೆಲ್ಲ ಹೇಳ್ತಾನೆ. ನಂತರ ತಕ್ಷಣ ಕಾರ್ ಶೆಡ್ ಹತ್ರ ಬಾ ಮೀನಾ, ನಾವು ಆ ಹುಡುಗನ ಮನೆ ಹತ್ರ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಕೇಳ್ಕೊಳ್ಳೋಣ, ಅವ್ರ ಮನ್ಸು ಬದಲಾಯಿಸಿದ್ರೆ ಕೃಷ್ಣ ಬಿಟ್ಬಿಡ್ತಾರಂತೆ ಅಂತ ಸೂರ್ಯ ಹೇಳ್ತಿರುವಾಗ ಸರಿ ಆಯ್ತು ಅಂತ ಮೀನಾ ಸುಮನ್ ಹತ್ರ ಬಂದು ನಾವು ಆ ಹುಡುಗನ ಅಪ್ಪನ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದೀವಿ, ಅವ್ರೇನಾದ್ರೂ ಕೃಷ್ಣ ಕ್ಷಮಿಸಿದ್ರೆ ಪೊಲೀಸರು ಬಿಟ್ಬಿಡ್ತಾರಂತೆ, ಇಲ್ಲ ಅಂದ್ರೆ ಅವನ್ನ ಬಾಲಾಪರಾಧಿ ಜೈಲ್ಗೆ ಹಾಕ್ಬಿಡ್ತಾರಂತೆ, ಅದಕ್ಕೆ ನಾನು ಅವರು ಇಬ್ರು ಹೋಗಿ ಆ ಹುಡುಗನ ಅಪ್ಪನ ಹತ್ರ ಮಾತಾಡ್ಬೇಕು, ಅಲ್ಲಿವರೆಗೂ ನೀವು ಕೃಷ್ಣ ನೋಡ್ಕೊಳ್ಳಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿ ಹೋಗಿ ಲಾಯರ್ನ ಮೀಟ್ ಮಾಡಿ ಕೃಷ್ ಬಗ್ಗೆ ಎಲ್ಲಾನು ಹೇಳಿದಾಗ ಇದು ಸ್ವಲ್ಪ ಕಷ್ಟನಮ್ಮ, ಯಾಕಂದ್ರೆ ಚಿಕ್ಕ ಮಕ್ಕಳು ಈ ರೀತಿ ಏನಾದ್ರು ತಪ್ಪು ಮಾಡೋದ್ರಿಂದ ಅವ್ರನ್ನ ಬಾಲಾಪರಾಧಿ ಜೈಲ್ಗೆ ಹಾಕಿ ಅವ್ರಿಗೆ ಅಲ್ಲೇ ಸರಿಯಾದ ಶಿಕ್ಷಣ ಎಲ್ಲ ಕೊಡ್ತಾರೆ, ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಇದನ್ನ ಲೀಗಲ ಕೂಡ ಏನು ಮಾಡೋದಕ್ಕಾಗೋದಿಲ್ಲಮ್ಮ, ನೀವೇ ಡೈರೆಕ್ಟ್ ಹೋಗಿ ಅವ್ರ ಹತ್ರ ಇದನ್ನ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಲಾಯರ್ ಹೇಳಿದಾಗ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸುಮನ್ ರೋಹಿಣಿಗೆ ಫೋನ್ ಮಾಡಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಹುಡುಗನ ಅಪ್ಪನ ಹತ್ರ ಮಾತಾಡೋದಕ್ಕೆ ಹೋಗ್ತಿದ್ದಾರೆ, ಅವ್ರೇನಾದ್ರೂ ಕಾಂಪ್ರಮೈಸ್ ಆದ್ರೆ ಕೃಷ್ಣ ಬಿಟ್ಬಿಡ್ತಾರಂತೆ ಅಂತ ಹೇಳ್ತಿರುವಾಗ ರೋಹಿಣಿಗೆ ಅದರಿಂದ ಸ್ವಲ್ಪ ಸಮಾಧಾನ ಆಗುತ್ತೆ. ಆಗ ರೋಹಿಣಿ ಲಾಯರ್ ಹತ್ರ ಸರ್ ಆ ಹುಡುಗನಪ್ಪ ಕೃಷ್ಣ ಮೇಲೆ ಕಂಪ್ಲೇಂಟ್ ಮಾಡಿದಾರಂತೆ, ಅವನ್ನ ಬಾಲಾಪರಾಧಿ ಜೈಲ್ಗೆ ಹಾಕ್ಬೇಕು ಅಂತ ಅನ್ಕೊಂಡಿದಾರಂತೆ ಸರ್ ಅಂತ ಹೇಳ್ತಿರುವಾಗ ಇನ್ನೇನಮ್ಮ ಮಾಡ್ತಾರೆ, ಇದು ಒಂದ್ ರೀತಿ ಕ್ರೈಮೇನೆ, ಅದ್ರಲ್ಲೂ ಕೂಡ ಹುಡುಗನಪ್ಪ ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದ್ದೀರಾ, ಮಗನ್ಗೆ ಆ ರೀತಿ ಆಗಿರೋದ್ರಿಂದ ಅವ್ರು ತುಂಬಾನೇ ಟೆನ್ಸ್ ಆಗಿರ್ತಾರೆ, ಅದರಿಂದ ಬೇರೆ ಹುಡುಗರ ಬಗ್ಗೆ ಯೋಚನೆ ಮಾಡೋಷ್ಟು ಶಕ್ತಿ ಅವ್ರಿಗೆ ಇರೋದಿಲ್ಲಮ್ಮ ಅಂತ ಲಾಯರ್ ಹೇಳ್ತಾರೆ. ನನ್ಗೆ ಅರ್ಥ ಆಗ್ತಿದೆ ಸರ್, ಆದ್ರೆ ಏನ್ ಮಾಡ್ಲಿ, ನನ್ಗೂ ನನ್ನ ಮಗ ತುಂಬಾ ಮುಖ್ಯ ಅಲ್ವಾ, ಅವನ್ಗೆ ಅಂತ ಇರೋದು ನಾನು ಒಬ್ಳೆ ಸರ್ ಅಂತ ರೋಹಿಣಿ ಹೇಳ್ತಿರುವಾಗ ನೀನ್ ಹೇಳೋದು ಸರಿನೇನಮ್ಮ, ಆದ್ರೆ ಆ ಹುಡುಗನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ ಬೇರೆ ಹೇಳ್ತಿದ್ದಾರೆ, ಆ ರೀತಿ ಏನಾದ್ರು ಡಾಕ್ಟರ್ ಹತ್ರ ಹೋಗಿ ಸರ್ಟಿಫಿಕೇಟ್ ಏನಾದ್ರು ತಗೊಂಡ್ ಬಂದ್ ಕೊಟ್ರು ಅಂತಂದ್ರೆ ನಿಮ್ ಮಗ ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಲಾಯರ್ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಹೇಳ್ತಿರ್ತಾಳೆ. ಹಾಗಾದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಸರ್ ಅಂತ ರೋಹಿಣಿ ಕೇಳಿದಾಗ ನೋಡಿ ಇದಕ್ಕಿರೋದು ಒಂದೇ ದಾರಿ, ನೀವು ಹೋಗಿ ಆ ಹುಡುಗನ ತಂದೆ ಹತ್ರ ಮಾತಾಡಿ ಅವ್ರೇನಾದ್ರೂ ಕನ್ವಿನ್ಸ್ ಆದ್ರು ಅಂತಂದ್ರೆ ನಿಮ್ಗೆ ಯಾವ ತೊಂದರೆನೂ ಇರೋದಿಲ್ಲ ಅಂತ ಲಾಯರ್ ಹೇಳಿದಾಗ ಸರಿ ಆಯ್ತು ಸರ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಏನ್ ಮಾಡೋದು ಅಂತ ಗೊತ್ತಾಗದೆ ಸೂರ್ಯ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಆಗ ಚೇತನ್ ಮೀನಾ ಹತ್ರ ಹೋಗಿ ಬನ್ನಿ ಸಿಸ್ಟರ್ ಅಂತ ಹೇಳಿದಾಗ ಏನಾಯ್ತಣ್ಣ, ಯಾಕೆ ಇವ್ರು ಈ ರೀತಿ ಕುತ್ಕೊಂಡಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಅವ್ನು ಕೃಷ್ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಆಗಿದ್ದಾನಮ್ಮ ಅಂತ ಚೇತನ್ ಹೇಳಿದಾಗ ಮೀನಾ ಸೂರ್ಯನ ಹತ್ರ ಹೋಗ್ತಾಳೆ. ರೀ ಏನ್ರಿ ಆಯ್ತು, ಯಾಕ್ರಿ ಹೀಗೆ ಕುತ್ಕೊಂಡಿದ್ದೀರಾ ಅಂತ ಮೀನಾ ಕೇಳಿದಾಗ ನನ್ನ ಲೈಫಲ್ಲಿ ಯಾವುದಕ್ಕೂ ಯೋಚನೆ ಮಾಡಿದ್ದೇ ಇಲ್ಲ ಮೀನಾ, ಆದ್ರೆ ಈ ವಿಷಯ ನನ್ನ ಮನಸ್ಸನ್ನ ತುಂಬಾನೇ ನಡೆಸ್ಬಿಟ್ಟಿದೆ, ಕೃಷ್ಣ ಏನಾದ್ರೂ ಬಾಲಾಪರಾಧಿ ಜೈಲ್ಗೆ ಹಾಕಿದ್ರೆ ಅವ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ ಕಣೆ, ಅದು ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಅದನ್ನ ಅನುಭವಿಸಿದ್ರಿಗೆ ಮಾತ್ರನೇ ಅದ್ರ ನೋವು ಏನು ಅನ್ನೋದು ಗೊತ್ತಾಗೋದು ಅಂತ ಸೂರ್ಯ ಹೇಳ್ತಿರೋವಾಗ ರೀ ನೀವು ಮನ್ಸಿಗೆ ತುಂಬಾನೇ ಹಚ್ಕೊಬಿಟ್ಟಿದ್ದೀರಾ ಅನ್ಸುತ್ತೆ, ಖಂಡಿತ ನಾವು ಕೃಷ್ಣ ಆ ರೀತಿ ಬಿಡೋದಿಲ್ಲ, ಕಾಪಾಡ್ತೀವಿ, ಆ ಹುಡುಗನ ಅಪ್ಪನ ಹತ್ರ ಹೋಗಿ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ನಮ್ಗಿರೋ ಕೊನೆ ಚಾನ್ಸು ಅದೊಂದೇನೆ, ಅವ್ರು ಈ ವಿಷಯದಲ್ಲಿ ಮನಸ್ಸು ಮಾಡಿದ್ನ ಇಲ್ಲೇ ಬಿಟ್ಬಿಟ್ರು ಅಂತಂದ್ರೆ ಕೃಷಿ ಎಲ್ಲ ಸಮಸ್ಯೆ ಮುಗ್ದೋಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ರೀ ದೇವ್ರಿದ್ದಾರೆ, ದೇವ್ರಿರೋವರೆಗೂ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ನಮ್ಮ ಕೈ ಬಿಡೋದಿಲ್ಲ ರೀ ದೇವ್ರು ಅಂತ ಮೀನಾ ಹೇಳ್ತಿರ್ತಾಳೆ. ನಂತರ ಸೂರ್ಯ ಲೋ ಚೇತ ಯಾವ್ದಾದ್ರು ಟ್ರಿಪ್ ಬಂತು ಅಂತಂದ್ರೆ ನಾನು ನಿನ್ಗೆ ಹೇಳ್ತೀನಿ ಕಣೋ, ನೀನೇ ಹೋಗು ಅಂತ ಹೇಳಿ ಸೂರ್ಯ ಮೀನಿನ ಕರ್ಕೊಂಡು ಆ ಹುಡುಗನ್ ನೋಡ್ಕೊಂಡು ಮತ್ತೆ ಅವ್ರ ಅಪ್ಪನ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾರೆ.
ಈ ಕಡೆ ರೋಹಿಣಿ ಸುಮನ್ ಮತ್ತೆ ಪೂಜಾ ಹತ್ರ ಮಾತಾಡ್ತಿರೋವಾಗ, ನೋಡು ನಾನು ಇವಾಗ ದುಬೈಯಲ್ಲಿದ್ದೀನಿ ಅಂತ ಹೇಳಿರೋದು, ನೀನೇ ಅಲ್ಲಿಗೆ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡು ಅಂತ ರೋಹಿಣಿ ಹೇಳಿದಾಗ, ಅಲ್ಲ ಕಣೆ ಇವಾಗ ಸೂರ್ಯ ಮತ್ತೆ ಮೀನಾ ಹೋಗಿದಾರಲ್ವಾ, ಅವರೇ ನೋಡ್ಕೋತಾರ ಬಿಡು ಅಂತ ಸುಮಾ ಹೇಳ್ತಾಳೆ. ಅವ್ರು ಯಾರೇ ಅದನ್ನೆಲ್ಲ ಮಾಡೋದಕ್ಕೆ, ನನ್ನ ಮಗನ ಬಗ್ಗೆ ನಾನೇ ಕೇರ್ ತಗೋಬೇಕು, ನೋಡು ನೀನೇ ಹೋಗಿ ಮಾತಾಡು ಅಂತ ರೋಹಿಣಿ ಹೇಳಿದಾಗ, ನೋಡೆ ಕ್ರಿಶ್ ಮೇಲೆ ನಿನ್ಗಿಂತ ಸೂರ್ಯ ಮೀನಾಗೆ ಹೆಚ್ಚಾಗಿ ಪ್ರೀತಿ ಇರೋದು, ಇದನ್ನ ಅವ್ರಿಗೆ ಬಿಟ್ಬಿಡು ಅಂತ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು, ನಿನ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಅಲ್ವಾ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ, ಅವ್ರ ಕೊನೆವರೆಗೂ ಪ್ರಯತ್ನ ಪಟ್ಟು ಏನೂ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹಂಗೆ ಬಿಟ್ಬಿಡ್ತಾರೆ ಕಣೆ, ಕ್ರಿಶ್ ಏನೋ ಅವ್ರ ಮಗ ಅಲ್ವಲ್ಲ, ನನ್ನ ಮಗ ಅವನು ಅಂತ ರೋಹಿಣಿ ಹೇಳಿದಾಗ, ಪರವಾಗಿಲ್ವೇ ನಿನ್ಗೆ ಇದು ಕೂಡ ನೆನಪಿದ್ಯಾ, ನಿನ್ ಮಗನ್ನ ನಿನ್ ಜೊತೆ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೂ ನಿನ್ನಿಂದ ಆಗೋದಿಲ್ಲ, ಆದ್ರೆ ಸೂರ್ಯ ಮೀನಾ ಹಾಗಲ್ಲ, ಅವ್ನು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಅವನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರೇನು ನಿಂತರ ಅಲ್ಲ ಬಿಡ, ಅರ್ಧದಲ್ಲೇ ಮಗನ್ ಬಿಟ್ಟು ಓಡೋಗೋದಕ್ಕೆ ಎಷ್ಟೇ ಕಷ್ಟ ಇದ್ರು ಜೊತೆವರೆಗೂ ನಿಂತು ಕೊನೆವರೆಗೂ ಹೋರಾಡ್ತಾರೆ, ಅವ್ರು ತುಂಬಾನೇ ಒಳ್ಳೆಯವ್ರ ಕಣೆ, ಮನ್ಸಲ್ಲಿ ಏನು ಇಟ್ಕೊಳ್ದೆ ಇರೋದನ್ನೆಲ್ಲನೂ ಹೇಳ್ಬಿಡ್ತಾರೆ, ಅದಕ್ಕೆ ಅವರು ಅಂದ್ರೆ ನನಗೆ ತುಂಬಾನೇ ಇಷ್ಟ, ನಿನ್ ಹಾಗೆ ಎಲ್ಲದನ್ನು ಮುಚ್ಚಿಟ್ಟು ಬರೀ ಸುಳ್ಳು ಹೇಳೋದಿಲ್ಲ ಅವರು ಅಂತ ಪೂಜೆ ಹೇಳ್ತಿರೋವಾಗ, ಇವಾಗ ನಿನ್ ಸರ್ಟಿಫಿಕೇಟ್ ಎಲ್ಲ ನನಗೆ ಬೇಕಾಗಿಲ್ಲ ಕಣೆ, ಅವ್ರನ್ನ ಹೊಗಳೋದೆಲ್ಲ ನಿನ್ನ ಹತ್ರನೇ ಇಟ್ಕೋ, ನಾನು ಇವಾಗ ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಇದ್ದೀನಿ, ನಿನಗೆ ನಾನು ಈ ತರ ಮಾಡೋದು ಇಷ್ಟ ಆಗ್ತಿಲ್ಲ ಅಂತಂದ್ರೆ ನೀನು ಈ ವಿಷಯದಲ್ಲಿ ತಲೆ ಹಾಕ್ಬಿಡ ಅಂತ ರೋಹಿಣಿ ಹೇಳಿದಾಗ, ಓಹೋ ಇನ್ಮೇಲೆ ನನ್ನಿಂದ ಏನು ಯೂಸ್ ಇಲ್ಲ ಅಂತ ತಾನೇ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಪೂಜಾ ಹೇಳಿದಾಗ, ಏನೇ ಮಾತಾಡ್ತಿದ್ಯಾ ನೀನು ಅಂತ ರೋಹಿಣಿ ಕೇಳ್ತಾಳೆ. ಆಗ ಸುಮಾ ಮಧ್ಯ ಬಂದು, ಅಲ್ಲ ಕಂಡ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ, ಈ ರೀತಿ ಇಬ್ರು ಜಗಳ ಮಾಡಿದ್ರೆ ಹೇಗ್ರೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದಾಗ, ನನ್ನ ಮಗನ್ಗೆ ಏನೂ ಆಗ್ಬಾರ್ದು ಅನ್ನೋ ಟೆನ್ಷನ್ ನನಗೆ ಮಾತ್ರನೇ ಗೊತ್ತಿರೋದು, ಬೇರೆಯವ್ರಿಗೆ ಏನು ಅರ್ಥ ಆಗುತ್ತೆ ಹೇಳು ಅಂತ ರೋಹಿಣಿ ಹೇಳ್ತಿರೋವಾಗ, ನೋಡ್ ರೋಹಿಣಿ ನಾನು ಯಾವಾಗಲೂ ನಿನ್ನೊಳ್ಳೇದಕ್ಕೋಸ್ಕರನೇ ಹೇಳೋದು, ನೀನು ತುಂಬಾ ತಪ್ಪುಗಳನ್ನ ಮಾಡಿ ಸಿಕ್ಕಾಕೋತೀನಿ ಏನೋ ಭಯದಲ್ಲಿ ಇರೋದ್ರಿಂದಾನೇ ನಿನ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗ್ತಿಲ್ಲ, ಒಳ್ಳೇದು ಹೇಳಿದ್ರು ಕೂಡ ಕೆಟ್ಟದಾಗೆ ಕಾಣಿಸುತ್ತೆ ಕಣೆ, ಸೂರ್ಯ ಮೀನಾ ಖಂಡಿತವಾಗ್ಲೂ ಕೃಷ್ಣ ಕಾಪಾಡ್ತಾರೆ, ನೀನು ಅಲ್ಲಿಗೆ ಹೋದ್ರೆ ಸುಮ್ಮನೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ನಾನು ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ, ನಾನೇನು ಬರ್ತೀನಿ ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೃಷ್ ಹತ್ರ ಬಂದು ಕೂತ್ಕೊಂಡು ಅವನ್ನೇ ನೋಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ಹುಡುಗನ ಮನೆಗೆ ಬಂದು ಅವ್ರ ತಂದೆ ಹತ್ರ ಮಾತಾಡ್ತಿರ್ತಾರೆ. ಸರ್ ಕೃಷ್ ಬಗ್ಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವಿ ಅಂತ ಸೂರ್ಯ ಹೇಳಿದಾಗ, ಇದ್ರಲ್ಲಿ ಮಾತಾಡೋದಕ್ಕೆ ಏನಯ್ಯ ಇದೆ, ಹೌದು ಅವನಿಗೆ ನೀವೇನಾಗಬೇಕು ಅಂತ ವ್ಯಕ್ತಿ ಕೇಳ್ತಿರುವಾಗ, ಸರ್ ಕೃಷ್ಣ ನಮ್ಮ ಅಕ್ಕನ ಮಗ ಸರ್ ಅಂತ ಮೀನಾ ಹೇಳ್ಬಿಡ್ತಾಳೆ. ಹೌದು ಸರ್ ಕೃಷ್ ಅವ್ರ ಅಮ್ಮ ನನ್ನ ಹೆಂಡತಿ ಅಕ್ಕ ಸರ್ ಅಂತ ಸೂರ್ಯ ಕೂಡ ಹೇಳಿದಾಗ, ರೀ ನೀವು ಯಾರಾದರೂ ಆಗಿರಲಿ ನನ್ಗೆ ಅದೆಲ್ಲ ಏನು ಬೇಕಾಗಿಲ್ಲ, ಹೌದು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹುಡುಗನ ತಂದೆ ಕೇಳ್ತಾರೆ. ಸರ್ ಕೃಷ್ ಇನ್ನು ಚಿಕ್ಕ ಹುಡುಗ ಸರ್, ಅದೇನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ, ಗೊತ್ತಿಲ್ಲದೆ ಮಾಡೋದು ಮಿಸ್ಟೇಕು, ಆದರೆ ಗೊತ್ತಿದ್ದು ಮಾಡೋದು ಕ್ರೈಮು, ಆ ಹುಡುಗ ಕ್ರೈಮ್ ಮಾಡಿರೋದು ಅಂತ ಆ ಹುಡುಗನ ತಂದೆ ಹೇಳ್ತಿರೋವಾಗ, ಸರ್ ನಾನು ಅದನ್ನ ವಹಿಸ್ಕೊಂಡು ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿಲ್ಲ ಸರ್, ನಿಮ್ಮ ಮಗನಿಗೆ ಈ ರೀತಿ ಆಯ್ತಲ್ಲ ಅಂತ ನಿಮ್ಮ ಮನಸ್ಸಿಗೆ ನೋವಾಗಿದೆ, ಅದು ನನಗೆ ಚೆನ್ನಾಗಿ ಗೊತ್ತು ಸರ್, ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ, ಆದರೆ ಕೃಷ್ ಗೊತ್ತಿದ್ದು ಮಾಡಿಲ್ಲ ಸರ್, ಇದನ್ನ ಏನೋ ಬೈದಲ್ಲಿ ಈ ರೀತಿ ಮಾಡ್ಬಿಟ್ಟಿದ್ದಾನೆ ಸರ್, ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿ ಸೂರ್ಯ ಕೈ ಮುಗ್ದು ಅವ್ರ ಹತ್ರ ಕೇಳ್ಕೊತಿರ್ತಾನೆ. ಸರ್ ಪ್ಲೀಸ್ ಸರ್ ಅವನ್ನ ಜೈಲ್ಗೆ ಹಾಕ್ಸ್ಬೇಡಿ, ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ ಸರ್, ಒಳ್ಳೆ ಹುಡುಗ, ಒಳ್ಳೆ ಮಾರ್ಕ್ಸ್ ತಗೋತಾನೆ, ನೀವೇನಾದ್ರೂ ಅವನ್ನ ಇವಾಗ ಜೈಲ್ಗೆ ಹಾಕಿಸ್ಬಿಟ್ರೆ ಅವ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ ಸರ್ ಅಂತ ಮೀನಾ ಹೇಳ್ತಿರುವಾಗ, ಏನಮ್ಮ ಹುಡುಗನ ಸರಿಯಾಗಿ ಬೆಳ್ಸೋಕಾಗದೆ ಇಲ್ಲಿ ಬಂದು ಈ ರೀತಿ ಬೆಳ್ಕೊತಾ ಇದ್ದೀರಲ್ಲ, ಸ್ವಲ್ಪ ಬಿಟ್ಟಿದ್ದಿದ್ರೆ ನನ್ನ ಮಗನೇ ನನ್ಗಿರ್ತಾ ಇರಲಿಲ್ಲ, ಇವಾಗ ತಪ್ಪು ಮಾಡೋದನ್ಗೆ ಶಿಕ್ಷೆ ಆಗ್ಲೇಬೇಕು, ಹೋಗ್ರಮ್ಮ ಇಲ್ಲಿಂದ ಅಂತ ಹೇಳಿ ಆ ಹುಡುಗನ ತಂದೆ ಹೇಳಿ ಹೋಗ್ಬೇಕಾದ್ರೆ ಸೂರ್ಯ ಹೋಗಿ ಅವ್ರ ಕಾಲು ಹಿಡ್ಕೋತಾನೆ. ಸರ್ ಪ್ಲೀಸ್ ಸರ್ ಅಂತ ಸೂರ್ಯ ಅವ್ರ ಕಾಲು ಹಿಡ್ಕೊಂಡಾಗ, ರೀ ಏನ್ರಿ ಮಾಡ್ತಿದ್ದೀರಾ ಎದ್ದೇಳ್ರಿ ಮೇಲೆ ಅಂತ ಮೀನಾ ಹೇಳ್ತಿರ್ತಾಳೆ. ಏನಪ್ಪ ಮಾಡ್ತಿದ್ಯಾ ಎದ್ದೇಳು ಮೇಲಕ್ಕೆ ಅಂತ ಹುಡುಗನ ತಂದೆ ಹೇಳ್ತಿರೋವಾಗ, ರೀ ಎದ್ದೇಳ್ರಿ ಮೇಲಕ್ಕೆ ಅಂತ ಮೀನಾ ಜೋರಾಗಿ ಹೇಳ್ತಿರ್ತಾಳೆ. ಮೀನಾ ನೀನ್ ಸುಮ್ಮನೆ ಇರಮ್ಮ, ನಿನ್ ಗೊತ್ತಾಗೋದಿಲ್ಲ ಅಂತ ಸೂರ್ಯ ಹೇಳಿ, ಸರ್ ಪ್ಲೀಸ್ ಸರ್ ಕೈ ಮುಗಿತೀನಿ, ಆ ಹುಡುಗನ ಜೀವನ ಹಾಳಾಗೋಗ್ಬಿಡುತ್ತೆ ಸರ್, ಅವನ್ನ ಜೈಲ್ಗೆ ಹಾಕ್ಸ್ಬೇಡಿ ಸರ್ ಅಂತ ಸೂರ್ಯ ಬೇಡ್ಕೋತಿರುವಾಗ, ನೋಡಯ್ಯ ಈ ರೀತಿ ಕಾಲು ಹಿಡ್ಕೊಳ್ಳೋದು ಕೈ ಹಿಡ್ಕೊಳ್ಳೋದು ಇದೆಲ್ಲ ನಾನು ತುಂಬಾನೇ ನೋಡ್ಬಿಟ್ಟಿದ್ದೀನಿ, ಏನ್ ಕಾಲಿಗೆ ಬಿದ್ದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ, ಇದಕ್ಕೆಲ್ಲ ಯಾಮರು ಅಂತ ನಾನಲ್ಲ, ನನ್ನ ನಿರ್ಧಾರದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಮೊದಲು ಇಲ್ಲಿಂದ ಆಚೆ ಹೋಗಯ್ಯ ಅಂತ ಹೇಳಿ ಸೂರ್ಯನ್ಗೆ ಹುಡುಗನ ತಂದೆ ಹೇಳ್ತಿರುವಾಗ ಸೂರ್ಯ ಮತ್ತೆ ಬೇಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ತಾನೆ. ಆಗ ಹುಡುಗನ ತಂದೆ ಅವ್ರಿಗೆ ಬೈದು ಮನೆ ಬಾಗ್ಲು ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಸೂರ್ಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ, ರೀ ಏನ್ರಿ ಇವರು ಈ ರೀತಿ ಮಾತಾಡ್ತಿದ್ದಾರೆ, ನಾವ್ ಇಷ್ಟೊತ್ತು ಕೇಳಿದ್ರು ಕೂಡ ಅವ್ರ ಮನಸ್ಸು ಬದಲಾಯಿಸ್ತಾನೆ ಇಲ್ವಲ್ಲ ರೀ, ಅದು ಅಲ್ಲದೆ ಈ ರೀತಿ ಮುಖದ ಮೇಲೆ ಹೊಡೆದಂಗೆ ಬಾಗಿಲು ಮುಚ್ಕೊಂಡು ಹೋದಲ್ರಿ ಅಂತ ಮೀನಾ ಹೇಳ್ತಿರುವಾಗ, ಏನಮ್ಮ ಮಾಡೋದು ಅವ್ರ ಕೋಪದಲ್ಲಿದ್ದಾರೆ, ಈಗ ಅವ್ರಿಗೆ ತಕ್ಕಂಗೆ ನಾವು ಕೋಪ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಯಾಕಂದ್ರೆ ಕೃಷ್ ಜೀವನನ ನಾವು ಕಾಪಾಡಬೇಕು, ಅದಕ್ಕೆ ನಾವು ಸ್ವಲ್ಪ ಸಮಾಧಾನವಾಗೇ ಇರಬೇಕು, ಅವ್ರು ಹಾಕೊಂಡು ಹೋಗಿರೋ ಬಾಗಿಲನ್ನ ಅವರೇ ತೆಗಿಬೇಕು, ಆ ರೀತಿ ಮಾಡಬೇಕು ಅಂತ ಸೂರ್ಯ ಹೇಳಿದಾಗ, ಅದು ಹೇಗ್ರಿ ಅಂತ ಮೀನಾ ಕೇಳ್ತಾಳೆ. ಏನಾದರೂ ಸರಿ ಮೀನಾ, ಅವ್ರ ಮನಸ್ಸು ಬದಲಾಯಿಸೋವರೆಗೂ ನಾವು ಇಲ್ಲಿಂದ ಹೋಗ್ಲೇಬಾರ್ದು ಅಂತ ಸೂರ್ಯ ಹೇಳಿದಾಗ, ನಮ್ಮ ಮಾತನ್ನು ಕೇಳೋದಕ್ಕೆ ಅವ್ರು ರೆಡಿನೇ ಇಲ್ವಲ್ಲ ರೀ, ನೀವು ಕಾಲ್ಗೆಲ್ಲ ಬೇರೆ ಬಿದ್ರಿ, ಆದ್ರೂ ಆ ವ್ಯಕ್ತಿ ಮನಸ್ಸನ್ನೇ ಬದಲಾಯಿಸ್ತಿಲ್ವಲ್ಲ, ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರೀ ಅಂತ ಮೀನಾ ಹೇಳ್ತಿರೋವಾಗ, ಕೃಷ್ಗಿರೋ ಪರಿಸ್ಥಿತಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮೀನಾ, ಆ ನೋವು ಯಾರಿಗೂ ಬೇಡ ಅಂತ ಹೇಳ್ಕೊಂಡು ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆಗ ಮೀನಾ ಯಾಕೆ ಇವ್ರು ಈ ರೀತಿ ಹೇಳ್ತಿದಾರಲ್ಲ ಅಂತ ಸೂರ್ಯನ ಮುಖನೇ ನೋಡ್ತಿರುವಾಗ, ಇವಾಗ ಹೇಗಾದ್ರೂ ಮಾಡಿ ಕೃಷ್ಣ ಇದರಿಂದ ಬಚಾವ್ ಮಾಡಲೇಬೇಕು ಮೀನಾ, ಯಾಕಂದ್ರೆ ನನ್ನ ಹಂಗೆ ಅವನು ಕೂಡ ನೋವು ಅನುಭವಿಸಬಾರ್ದು ಅಂತ ಸೂರ್ಯ ಹೇಳ್ತಿರುವಾಗ, ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ. ಏನಿಲ್ಲ ಬಿಡು, ಇವತ್ತೆಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ಬಂದು ನಮ್ಮ ಜೊತೆ ಮಾತಾಡೋವರೆಗೂ ನಾವು ಇಲ್ಲಿಂದ ಹೋಗೋದು ಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ನೋಡ್ತಿರೋವಾಗ, ನೋಡು ಮೀನಾ, ಜೀವನದಲ್ಲಿ ಏನೇ ಕಳ್ಕೊಂಡ್ರು ಕೂಡ ಪರವಾಗಿಲ್ಲ, ಮತ್ತೆ ಅದನ್ನ ಒಂದಲ್ಲ ಒಂದ್ ರೀತಿ ಪಡ್ಕೋಬಹುದು, ಆದ್ರೆ ಈ ಬಾಲ್ಯ ಅನ್ನೋದು ಯಾವತ್ತೂ ಮತ್ತೆ ವಾಪಸ್ ಸಿಗೋದಿಲ್ಲ, ಈ
ಟೈಮಲ್ಲಿ ಕ್ರಿಷ್ಗೆ ಸಿಗ್ಬೇಕಾಗಿರುವಂತ ಒಳ್ಳೆ ಜೀವನ ಸಿಗ್ಲಿಲ್ಲ ಅಂತಂದ್ರೆ ಮುಂದೊಂದು ದಿವಸ ಅವನು ಕೂಡ ಇನ್ನೊಬ್ಬ ಸೂರ್ಯ ಆಗ್ತಾನೆ ಕಣೆ. ಕ್ರಿಷ್ಗೆ ಈ ಬಾಲ್ಯದ ಜೀವನ ಖುಷಿಯಾಗಿರ್ಬೇಕು, ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಸೂರ್ಯ ತುಂಬಾನೇ ನೊಂದ್ಕೋತಿರ್ತಾನೆ. ಇದರಿಂದ ಮೀನಾಗೂ ತುಂಬಾ ಬೇಜಾರಾಗ್ತಿರುತ್ತೆ. ನಂತರ ಸೂರ್ಯ ಅಲ್ಲೇ ಮೀನಾ ಇದಕ್ಕೋಸ್ಕರ ನಾನು ಯಾರು ಕಾಲ್ ಬೇಕಾದ್ರೂ ಹಿಡಿತೀನಿ ಕಣೆ, ಸರಿ ಬಾ ಇಲ್ಲೇ ವೇಟ್ ಮಾಡ್ತಿರೋಣ, ಅವ್ರ ಮನ್ಸು ಬದಲಾಯಿಸಿ ಬಂದೇ ಬರ್ತಾರೆ ಅಂತ ಸೂರ್ಯ ಹೇಳಿ ಮೀನನ್ ಕರ್ಕೊಂಡು ಬಂದು ಆಚೆ ಕಡೆ ಕೂತ್ಕೋತಾನೆ. ಆಗ ಹುಡುಗನಪ್ಪ ಡ್ಯೂಟಿಗೆ ಹೋಗೋದಕ್ಕೆ ಅಂತ ಆಚೆಗೆ ಬಂದಾಗ ಸೂರ್ಯ ಮತ್ತೆ ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಒಂದ್ಸಲ ಹೇಳಿದ್ದು ಅರ್ಥ ಆಗ್ಲಿಲ್ವಾ, ಹೋಗಯ್ಯ ಆ ಕಡೆಗೆ ಅಂತ ಹೇಳಿ ಆ ವ್ಯಕ್ತಿ ಬೈದು ಡ್ಯೂಟಿಗೆ ಅಂತ ಹೋಗ್ಬಿಡ್ತಾನೆ. ಆಗ ಸೂರ್ಯ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ವಾಪಸ್ ಬರೋವರೆಗೂ ಇಲ್ಲೇ ವೇಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ನ ಕಾರ್ ಹತ್ರ ಬಂದು ಮೀನಾ ಜೊತೆ ನಿಂತ್ಕೋತಾನೆ. ಏನ್ರಿ ಇಷ್ಟೊತ್ತವರೆಗೂ ನಿಂತಿದ್ರು ಕೂಡ ಅವ್ರ ಪಾಡ್ಗೆ ಅವ್ರು ಹೊರಟೋದ್ರು ಅಂತ ಮೀನಾ ಕೇಳ್ತಿರೋವಾಗ, ಎಲ್ಲಿಗೆ ಹೋದ್ರು ಮತ್ತೆ ಅವ್ರ ಮನೆಗೆ ವಾಪಸ್ ಬರ್ಲೇಬೇಕಲ್ವೇನಮ್ಮ, ಇದು ಸರಿಯಾದ ಉತ್ತರ ಸಿಗದೆ ನಾವ್ ಇಲ್ಲಿಂದ ಹೋಗ್ಲೇಬಾರ್ದು, ನೀನ್ ಬೇಕಾಗಿದ್ರೆ ಹೋಗಿ ಕಾರ್ ಒಳಗಡೆ ಕೂತ್ಕೊಳ್ಳಮ್ಮ ಎಸಿ ಹಾಕೊಂಡು ಅಂತ ಸೂರ್ಯ ಹೇಳಿದಾಗ, ಬೇಡ ರೀ ಪರವಾಗಿಲ್ಲ ಅಂತ ಹೇಳಿ ಮೀನಾ ಕೂಡ ಸೂರ್ಯನ ಜೊತೆನೆ ನಿಂತಿರ್ತಾಳೆ. ಅಷ್ಟರಲ್ಲಿ ಮೀನನ್ ಪರಿಚಯ ಇರುವಂತ ಹೂ ಕಟ್ಟೋ ಹೆಂಗ್ಸೊಬ್ರು ಅಲ್ಲಿಗೆ ಬರ್ತಾರೆ. ಏನ್ ಮೀನಾ ನೀನು ಮತ್ತೆ ಸೂರ್ಯ ಇಲ್ಲೇ ಬಂದು ಕೂತ್ಕೊಂಡಿದ್ದೀರಾ, ಯಾಕೆ ಅಂತ ಅವ್ರು ಕೇಳ್ತಿರೋವಾಗ, ಈ ಮನೇಲಿರೋ ಒಬ್ರು ವ್ಯಕ್ತಿನ ನೋಡೋದಕ್ಕೆ ಬಂದ್ರಿ ಅಂತ ಮೀನಾ ಹೇಳ್ತಾಳೆ. ಏನು ಈ ಮನೇಲಿರೋನ, ಅಯ್ಯೋ ಅವ್ನ್ ದೊಡ್ಡ ಕಿರಿಕ್ ಪಾರ್ಟಿ ಕಣಮ್ಮ, ಅವನು ಹೂ ಕೂಡ ತಗೊಳ್ಳೋದಿಲ್ಲ ಗೊತ್ತಾ, ಅವ್ರ ಮನೆ ಬಾಗಿಲ್ನ ಎಷ್ಟೋ ಸಲ ತಟ್ಟಿ ನಾನು ಹೂ ಬೇಕಂತ ಕೇಳಿದೀನಿ, ಒಂದ್ಸರಿ ಕೂಡ ಅವ್ನು ತಗೊಂಡಿಲ್ಲ, ಸುಮ್ನೆ ಬಾಯಿಗೆ ಬಂದಂಗೆ ಬೈದು ಹೋಗ್ತಾ ಇರ್ತಾನೆ, ಅಷ್ಟು ಕೋಪಿಷ್ಟ ಅವನು. ಹೌದು ನೀನ್ ಹೂ ಕೊಡೋದಕ್ಕೆ ಇಲ್ಲಿಗೆ ಬಂದ ಅಂತ ಹೂ ಕಟ್ಟೋರು ಕೇಳ್ತಿರೋವಾಗ, ಅದಕ್ಕಲ್ಲಕ್ಕ ನಮಗ್ ಗೊತ್ತಿರೋ ಒಂದು ಹುಡುಗ ಮತ್ತೆ ಈ ಮನೇಲಿರೋ ಒಂದು ಹುಡುಗನ್ಗೆ ಒಂದು ಚಿಕ್ಕ ಜಗಳ ಆಗಿದೆ, ಅದಕ್ಕೆ ಇವರಿಗೆ ಸಮಾಧಾನ ಮಾಡಿ ಆ ಸಮಸ್ಯೆಯಿಂದ ದೂರ ಆಗೋದಕ್ಕೆ ಅಂತ ಬಂದಿದ್ದೀವಿ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಮೀನಾ ಏನೋ ಮಾಡಿ ಈ ಮನುಷ್ಯ ಹೂ ತಗೊಳ್ಳೋದಕ್ಕೆ ಅಂತಾನೆ ಸಿಡುಕ್ತಾನೆ ಇರ್ತಾನೆ, ನೀನ್ ನೋಡಿದ್ರೆ ಜಗಳ ಅಂತ ಬೇರೆ ಹೇಳ್ತಿದ್ಯಾ, ಖಂಡಿತ ನೀನ್ ಹೇಳೋದನ್ನ ಈ ವಯ್ಯ ಕಿವಿ ಕೂಡ ಹಾಕೊಳ್ಳೋದಿಲ್ಲ, ತುಂಬಾ ಕೋಪಿಷ್ಟ ಕಣಮ್ಮ ಅವನು ಅಂತ ಹೂ ಕಟ್ಟೋರು ಹೇಳ್ತಿರೋವಾಗ, ಅಕ್ಕ ಅವ್ರು ಮಾತಾಡ್ತಾ ಇರೋದ್ರಲ್ಲೇ ನಮ್ಗೆ ಅರ್ಥ ಆಗುತ್ತೆ, ಆದ್ರೂ ಕೂಡ ನಮ್ ಕೆಲಸ ಆಗ್ಬೇಕಲ್ವಾ, ಅದಕ್ಕೆ ಇಲ್ಲೇ ಕುತ್ಕೊಂಡಿದೀವಿ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ ಮೀನಾ ನೀನ್ ಎಷ್ಟೇ ಹೊತ್ತು ಕೂತ್ಕೊಂಡಿದ್ರು ಅಷ್ಟೇ ನಿಂತ್ಕೊಂಡಿದ್ರು ಅಷ್ಟೇನೆ, ಅವನ ಹತ್ರ ನಿನ್ ಕಷ್ಟ ಹೇಳ್ಕೊಂಡ್ರೆ ಅವ್ನ ಮನ್ಸು ಕರ್ಕೋದಿಲ್ಲಮ್ಮ, ಕಲ್ಲಂತ ಮನ್ಸು ಒಂದು, ಸುಮ್ನೆ ಹೊರಟೋಗಿ ಅಂತ ಹೇಳಿ ಸೂರ್ಯ ನಾನು ಬರ್ತೀನಿ ಮೀನಾ ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಏನ್ರಿ ಈ ಅಕ್ಕ ಈ ರೀತಿ ಹೇಳಿದ್ರು, ಅವ್ರು ಒಪ್ಕೋಬಹುದು ಅಂತ ನನ್ಗಂತೂ ಒಂದ್ ಸ್ವಲ್ಪನೂ ನಂಬಿಕೆನೆ ಬರ್ತಾ ಇಲ್ಲ ಅಂತ ಮೀನಾ ಹೇಳ್ತಿರೋವಾಗ, ನೋಡೇ ಮೀನಾ ಕೆಲವು ಸತಿ ಪರಿಸ್ಥಿತಿ ನಮ್ ವಿರುದ್ಧವಾಗಿದ್ರು ಕೂಡ ಯಾವಾಗ್ಲೂ ನಾವು ನಂಬಿಕೆನ ಕಳ್ಕೋಬಾರ್ದು ಕಣೆ, ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತ ಅನ್ಕೋಬೇಕು, ಕಾಯೋಣ ಇರು ಅಂತ ಹೇಳಿ ಸೂರ್ಯ ಕಾಯ್ತಿರ್ತಾನೆ. ಆಗ ಸೂರ್ಯನ್ಗೆ ಟ್ರಿಪ್ಗಳು ಬರ್ತಾನೆ ಇರುತ್ತೆ. ಆಗ ಸೂರ್ಯ ಒಂದ್ಸಲ ಕಾರ್ತಿಕೆ ಇನ್ನೊಂದ್ಸಲ ಚೇತನ್ಗೆ ಇದೇ ರೀತಿ ಅವ್ರಗಳಿಗೆ ಟ್ರಿಪ್ನ ಬಿಟ್ಕೊಡ್ತಾನೆ ಇರ್ತಾನೆ. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ, ಪರವಾಗಿಲ್ಲ ಬಿಡಮ್ಮ, ನನ್ಗೆ ಇವಾಗ ಕ್ರಿಶ್ ಜೀವನನೇ ತುಂಬಾನೇ ಮುಖ್ಯ, ಅದ್ ಸರಿ ಹೋದ್ರೆ ನನ್ಗೆ ಅಷ್ಟೇ ಸಾಕು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಕ್ರಿಶ್ ಹೊಡೆದಿದ್ದ ಹುಡುಗನ ಅಜ್ಜಿ ಮತ್ತೆ ಅವ್ರ ಅಮ್ಮ ಇಬ್ರು ಕೂಡ ಕಿಟಕಿಯಿಂದಾನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನಿದ್ದು ಗಂಡ ಹೆಂಡತಿ ಇಬ್ರು ಇದ್ರು, ಇವಾಗ ನೋಡಿದ್ರೆ ಹೆಂಡತಿ ಒಬ್ಳೆ ಕೂತ್ಕೊಂಡಿದ್ದಾಳಲ್ಲ, ಗಂಡ ಎಲ್ಲೋದ ಅಂತ ಅಜ್ಜಿ ಮತ್ತೆ ಅವ್ರ ಅಮ್ಮ ಮಾತಾಡ್ತಿರೋವಾಗ, ಗೊತ್ತಿಲ್ವಲ್ಲ ಎಲ್ಲೋದ ಅಂತ ಅವ್ರು ಹುಡುಕ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಊಟ ತಗೊಂಡು ಬಂದು ಮೀನನ್ ಕೊಡ್ತಾನೆ. ನಂತರ ಅವ್ರಿಬ್ರು ಅಲ್ಲೇ ಕುತ್ಕೊಂಡು ಊಟ ಮಾಡ್ತಿರೋವಾಗ ಇದನ್ನ ಅವ್ರ ಮನೆಯವ್ರು ಗಮನಿಸಿ ಒಳಗಡೆ ಹೋಗ್ಬಿಡ್ತಾರೆ. ನಂತರ ತುಂಬಾ ಬಿಸಿಲಿದ್ರು ಕೂಡ ಸೂರ್ಯ ಮೀನ ಅದನ್ನ ಲೆಕ್ಕಿಸದೆ ಅಲ್ಲೇ ನಿಂತಿರ್ತಾರೆ. ಇದನ್ನ ಹುಡುಗನ ತಾಯಿ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅಷ್ಟರಲ್ಲಿ ಹುಡುಗನಪ್ಪ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಸೂರ್ಯ ಆ ವ್ಯಕ್ತಿ ಕೈ ಮುಗ್ದಾಗ, ಇವ್ರಿನ್ನೂ ಹೋಗೇ ಇಲ್ವಾ ಅಂತ ಕೋಪ ಮಾಡ್ಕೊಂಡು ಆ ವ್ಯಕ್ತಿ ಮನೆ ಒಳಗಡೆ ಹೊರಟೋಗ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹುಡುಗನ ತಂದೆ ತಾಯಿ ಇಬ್ರು ಕೂಡ ಆಚೆಗೆ ಬಂದು ನೋಡ್ತಿರೋವಾಗ ಸೂರ್ಯ ಮೀನಾ ಇಬ್ರು ಕೂಡ ಇನ್ನೂ ಅಲ್ಲೇ ಇರ್ತಾರೆ. ಆಗ ಸೂರ್ಯ ಕೈ ಮುಗ್ದು ಅವನ ಹತ್ರ ನಿಂತ್ಕೊಂಡಿರೋವಾಗ, ಸರಿ ಆಯ್ತು ಬನ್ನಿ ಒಳಗಡೆ ಅಂತ ಅವ್ರು ಕರೀತಾರೆ. ಆಗ ಸೂರ್ಯ ಮೀನ ಜೊತೆ ಅವ್ರ ಮನೆಗೆ ಹೋದಾಗ, ಏನು ಇಬ್ರು ಆಚೆ ಕಡೆ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹುಡುಗನ ತಂದೆ ಕೇಳ್ತಿರುವಾಗ, ಆ ರೀತಿ ಎಲ್ಲ ಏನೂ ಇಲ್ಲ ಸರ್, ಒಬ್ಬ ಚಿಕ್ಕ ಹುಡುಗನ ಜೀವನ ಹಾಳಾಗೋಗುತ್ತಲ್ಲ ಸರ್, ನಿಮ್ಮಿಂದಾಗಿ ಅವ್ನ ಜೀವನ ಉಳಿಲಿ ಅನ್ನೋದಕ್ಕೋಸ್ಕರ ನಿಂತಿದ್ವಿ ಸರ್. ನಿಮ್ಮ ಹತ್ರ ಭಿಕ್ಷೆ ಪಡ್ತಿದ್ದೀನಿ ಅಂತ ಅನ್ಕೊಳ್ಳಿ ಸರ್, ದಯವಿಟ್ಟು ಆ ಹುಡುಗನ ಜೀವನ ಉಳಿಸಿ, ನೀವು ಇದನ್ನ ಒಪ್ಕೊಳ್ಳೋವರೆಗೂ ನಾವು ಇಲ್ಲಿಂದ ಹೋಗೋದೇ ಇಲ್ಲ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ, ಸರಿ ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಆ ವ್ಯಕ್ತಿ ಸೂರ್ಯ ಮತ್ತೆ ಮೀನನ್ನ ಸೋಫಾ ಮೇಲೆ ಕೂರಿಸ್ತಾನೆ. ತುಂಬಾ ಥ್ಯಾಂಕ್ಸ್ ಸರ್ ಅಂತ ಸೂರ್ಯ ಹೇಳಿದಾಗ, ಯಾಕಪ್ಪ ಥ್ಯಾಂಕ್ಸು, ನಾನ್ ನಿಮ್ಮನ್ನ ಒಳಗಡೆ ಬರೋದಕ್ಕೆ ಹೇಳಿದ್ದು ನಿಮ್ಮ ಹತ್ರ ಮಾತಾಡೋದಕ್ಕೆ ಮಾತ್ರ, ಅದನ್ನ ಬಿಟ್ರೆ ಬೇರೆ ಏನು ಹೇಳಿಲ್ಲ ಥ್ಯಾಂಕ್ಸ್ ಹೇಳುವಂಥದ್ದು ಅಂತ ವ್ಯಕ್ತಿ ಹೇಳ್ತಾನೆ. ಸರ್ ಒಳಗಡೆ ಬನ್ನಿ ಅಂತ ಕರೆದ್ರೇನೆ ಒಂದು ರೀತಿ ಬದಲಾವಣೆ ಅಲ್ವಾ ಸರ್ ಅಂತ ಸೂರ್ಯ ಹೇಳ್ತಿರುವಾಗ, ಇವಾಗ ನೀವಿಬ್ರು ನಮ್ಮ ಮನೆ ಬಾಗ್ಲೆಲ್ಲ ಯಾಕಪ್ಪ ನಿಂತಿದ್ರಿ ಅಂತ ಹುಡುಗನ ತಂದೆ ಕೇಳ್ತಾರೆ. ಸರ್ ಕ್ರಿಶ್ ಮಾಡಿರೋದು ತಪ್ಪೇನೆ, ಆದ್ರೆ ಅವ್ನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಸರ್, ಅವನು ಒಂಟಿಯಾಗಿದ್ದಾನೆ, ಅವರಮ್ಮ ದುಬೈಲಿದ್ದಾಳೆ ಸರ್, ಅವ್ರ ಅಜ್ಜಿ ಊರಲ್ಲಿದ್ದಾರೆ, ಆ ಬೋರ್ಡಿಂಗ್ ಸ್ಕೂಲಲ್ಲಿ ಯಾರು ಇಲ್ಲದೆ ಒಬ್ಬಂಟಿಯಾಗಿ ಒದ್ದಾಡ್ತಿದ್ದಾನೆ, ಅಮ್ಮನ ಪ್ರೀತಿ ಸಿಗದೆ ಒದ್ದಾಡ್ತಿದ್ದಾನೆ ಸರ್ ಅಂತ ಮೀನಾ ಹೇಳ್ತಿರೋವಾಗ, ಸ್ಕೂಲಲ್ಲಿ ಕೆಲವು ಹುಡುಗರು ನಿನ್ಗೆ ಅಮ್ಮ ಇಲ್ಲ, ನೀನ್ ಅನಾಥ, ನೀನ್ ಸುಳ್ಳು ಹೇಳ್ತಿದ್ಯಾ, ನಿಮ್ಮ ಅಮ್ಮನ್ಗೆ ನಿನ್ ಮೇಲೆ ಪ್ರೀತಿನೇ ಇಲ್ಲ ಅಂತ ಎಲ್ಲ ಅವನ್ನ ಕೆಂಡಲ್ ಮಾಡಿದ್ದಾರೆ ಸರ್, ಅದರಲ್ಲಿ ನಿಮ್ ಮಗ ಕೂಡ ಒಬ್ಬ, ನಿಮ್ ಮಗ ಕೂಡ ಇವ್ರ ಅಮ್ಮನ ಬಗ್ಗೆ ಮಾತಾಡಿ ತುಂಬಾನೇ ಕೆಂಡಲ್ ಮಾಡಿದ್ದಾನೆ, ಹಾಗಂತ ನಿಮ್ ಹುಡುಗನ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ ಸರ್, ನಿಮ್ ಹುಡುಗನೋ ಚಿಕ್ಕ ಹುಡುಗನೇ, ಅವನು ಕೂಡ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟಿದ್ದಾನೆ, ಮಕ್ಕಳು ಅಂದ್ಮೇಲೆ ಇದೆಲ್ಲ ಸಾಮಾನ್ಯ ಅಲ್ವಾ ಸರ್, ಆದ್ರೆ ನಮ್ ಕೃಷಿ ತಾಯಿ ಇಲ್ಲದೆ ಅಲ್ಲಿ ಒಂಟಿಯಾಗಿ ಕಷ್ಟಪಡ್ತಿದ್ದಾನೆ ಸರ್, ಆ ಏಕಾಂಗಿತನ ಕೋಪ ಭಯ ಎಲ್ಲ ಸೇರಿ ಕೃಷಿ ಈ ರೀತಿ ಮಾಡ್ಬಿಟ್ಟಿದ್ದಾನೆ ಸರ್, ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟಿದ್ದಾನೆ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ ಆ ಹುಡುಗನ ತಂದೆ ತನ್ನ ಮಗನ್ನೇ ಗುರಾಯಿಸ್ತಿರ್ತಾನೆ. ಸರ್ ನಾವು ಅವನ್ನ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಕೂಡ ಕರ್ಕೊಂಡು ಹೋಗಿದ್ವಿ, ಆ ಡಾಕ್ಟರ್ ಕೂಡ ಅವನಿಗೆ ಬೇರೆ ಯಾವ ತೊಂದರೆನೂ ಇಲ್ಲ, ತಾಯಿ ಪ್ರೀತಿ ಸರಿಯಾಗಿ ಸಿಗದೆ ಇರೋದ್ರಿಂದ ಅವ್ನು ಈ ರೀತಿ ಆಗಿದ್ದಾನೆ ಅಂತ ಹೇಳಿದ್ರು ಸರ್, ಆ ಡಾಕ್ಟರ್ ನಂಬರ್ ಬೇಕಾದ್ರೆ ಕೊಡ್ತೀನಿ, ನೀವೇ ಅವ್ರ ಹತ್ರ ಮಾತಾಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್ ಅಂತ ಮೀನಾ ಹೇಳ್ತಿರೋವಾಗ, ನೋಡಮ್ಮ ಸುಮ್ನೆ ನಿಮ್ ಬಾಯಿಗೆ ಬಂದಂಗೆ ಏನೇನೋ ಕಾರಣ ಹೇಳ್ಬಿಟ್ರೆ ಆಗೋಗ್ಬಿಡುತ್ತಾ, ನನ್ನ ಮಗನ್ಗೆ ಹೇಗೆ ಹೊಡೆದು ಚುಚ್ಚಿದಾನೆ ನೋಡಿ, ಚುಚ್ಚಿದಾಗ ನೋವಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋಷ್ಟು ತಿಳಿದೇ ಇರೋ ಹುಡುಗ ಏನು ಅಲ್ವಲ್ಲಮ್ಮ ಅವನು ಅಂತ
ಹುಡುಗನ ತಂದೆ ಹೇಳ್ತಿರೋವಾಗ, ಸರ್ ಅವ್ನ ಕೋಪದಲ್ಲಿ ಆ ರೀತಿ ಮಾಡ್ಬಿಟ್ಟಿದ್ದಾನೆ ಸರ್, ಆದ್ರೆ ಅವ್ನು ಹೊಡೆದಿಲ್ಲ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ, ಓಹೋ ಹಾಗಾದ್ರೆ ಅವ್ನು ಹೊಡಿಬೇಕಾಗಿತ್ತಾ, ಅವ್ನ ಆ ರೀತಿ ಮಾಡಿರೋದ್ರಿಂದ ಬೈದಲ್ಲಿ ನನ್ನ ಮಗ ಹುಷಾರ್ ತಪ್ಪಿದ್ದಾನೆ, ಇಂಥ ಹುಡುಗರೆ ಮುಂದಕ್ಕೆ ದೊಡ್ಡ ರೌಡಿಗಳಾಗೋದು ಅಂತ ಹುಡುಗನ ತಂದೆ ಹೇಳ್ತಿರೋವಾಗ, ಸರ್ ಅವ್ನ ಆ ರೀತಿ ಅಲ್ಲ ಸರ್, ತುಂಬಾ ಒಳ್ಳೆ ಹುಡುಗ, ಅವ್ನು ನನಗೆ ಕ್ಷಮಿಸಿದ್ರೆ ಮತ್ತೆ ಅವ್ನು ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ ಸರ್, ಶಿಕ್ಷೆ ಅದು ಇದು ಅಂತ ಹೋದ್ರೆ ಅದರಿಂದ ಅವ್ನ ಮನ್ಸಿಗೆ ತುಂಬಾನೇ ನೋವಾಗುತ್ತೆ ಸರ್, ಅದರಿಂದ ಅವ್ನ ಭವಿಷ್ಯ ಕೂಡ ಹಾಳಾಗುತ್ತೆ ಸರ್ ಅಂತ ಮೀನಾ ಹೇಳ್ತಿರೋವಾಗ, ಸರ್ ನನಗೆ ತುಂಬಾ ಗೊತ್ತಿರೋ ವ್ಯಕ್ತಿ ಒಬ್ಬ ಇದೇ ತರನೇ ಚಿಕ್ಕ ವಯಸ್ಸಲ್ಲಿ ಬಾಲಾಪರಾಧಿ ಅಂತ ಜೈಲಿಗೆ ಹೋದ ಸರ್, ಅದರಿಂದ ಅವ್ನ ಜೀವನನೇ ಹಾಳಾಗೋಯ್ತು, ಅವನು ಓದು ಕೂಡ ನಿಂತೋಯ್ತು ಸರ್, ಆಮೇಲೆ ಅವನು ಅಲ್ಲಿಂದ ಬಂದ್ಮೇಲೆ ಅವನ ಜನ ನೋಡೋ ರೀತಿನೇ ಬದಲಾಗೋಯ್ತು ಸರ್, ದೊಡ್ಡ ಕೆಲ್ಸಕ್ಕೆಲ್ಲ ಅವ್ನು ಹೋಗೋದಕ್ಕೆ ಆಗ್ತಿಲ್ಲ ಸರ್, ಯಾವುದೋ ಸಿಕ್ಕಿರೋ ಕೆಲಸನ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸರ್ ಅಂತ ಸೂರ್ಯ ತುಂಬಾನೇ ಫೀಲ್ ಮಾಡ್ಕೊಂಡು ತನ್ನ ಬಗ್ಗೆ ತಾನೇ ಹೇಳ್ಕೊತಿರ್ತಾನೆ. ಆಗ ಮೀನಾ ಯಾರ ಬಗ್ಗೆ ಹೇಳ್ತಾ ಇರ್ಬೋದು ಅಂತ ಸೂರ್ಯನೇ ಶಾಕಲ್ಲಿ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.